ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಹುದಿನದ ಪರಿಶ್ರಮಕ್ಕೆ ಇಂದು ಯಶಸ್ಸು ಸಿಕ್ಕಿದೆ. ಇದು ಭವಿಷ್ಯದಲ್ಲಿ ಮತ್ತಷ್ಟು ಸಾಧನೆ ಮಾಡಲು ಮೆಟ್ಟಿಲು. ಮುಂದೆ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕಿ ಆಗಬೇಕು ಅಂದುಕೊಂಡಿದ್ದೇನೆ ಎಂದು ಶ್ರೀದೇವಿ ಅರ್ಕೇರಿ ಹೇಳಿದ್ದಾರೆ. ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿವಿಯ ಘಟಿಕೋತ್ಸವದಲ್ಲಿ ಗಣಿತದ ವಿಷಯದಲ್ಲಿ ಚಿನ್ನದ ಪದಕ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ನನ್ನ ತಂದೆ ಮಾಜಿ ಸೈನಿಕರು ನನ್ನ ಓದಿಗೆ ಸದಾ ಬೆಂಬಲ ಕೊಟ್ಟಿದ್ದಾರೆ ಎಂದಿದ್ದಾರೆ. ನನ್ನ ಹೆಸರು ಶ್ರೀದೇವಿ ಅರ್ಕೇರಿ. ನಾನು ಬೆಳಗಿ ತಾಲೂಕು ಬಾಗಲಕೋಟೆ ಜಿಲ್ಲೆಯಿಂದ ನಮ್ಮೂರು ಕಾತರ್ಕಿ ಅಂತ ಬಂದಿದ್ದೀನಿ. ನಾನಿಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಈ ಗೋಲ್ಡ್ ಮೆಡಲ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಬಹುದಿನದ ಪರಿಶ್ರಮ ಸಕ್ಸಸ್ ಆದಂತಹ ಖುಷಿ ಆಗ್ತಿದೆ. ಆಮೇಲೆ ಓದುವುದರಿಂದ ಮುಂದೆ ನಮ್ಗೆ ಜಾಬ್ ಸಿಗ್ಲಿಕ್ಕೆಲ್ಲ ಇದೊಂಥರ ನಮಗೊಂದು ಸಾಧನೆ ಮೆಟ್ಟಿಲು ಅಂತ ಹೇಳಿಕೆ ಇಷ್ಟಪಡ್ತೀನಿ. ನಾನು ಒಂದು ಗೌರ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಂತ ತುಂಬಾ ಆಸೆ ಇದೆ. ನಮ್ಮ ತಂದೆ ಹೆಸರು ಕೃಷ್ಣಪ್ಪ ಅರ್ಕೇರಿ, ಅವರು ಎಕ್ಸ್ ಆರ್ಮಿ. ನಮ್ಮ ತಾಯಿ ಮಲ್ಲವ್ವ ಅರ್ಕೇರಿ ಅವರು ಗೃಹಿಣಿ, ಹೌಸ್ ವೈಫ್. ನಾವು ಮ್ಯಾಥಮೆಟಿಕ್ಸ್ ನಮ್ ಟೀಚರ್ಸ್ ಆಗಿರ್ಬೋದು, ಅವರು ತುಂಬಾ ಚೆನ್ನಾಗಿ ಕ್ಲಾಸ್ ಅಲ್ಲಿ ಎಲ್ಲ ಹೇಳಿದ್ದನ್ನ ನಾವು ರೂಮ್ ಅಲ್ಲಿ ಕುತ್ಕೊಂಡು ನಮ್ದು ಹಾಸ್ಟೆಲ್ ಇಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಹಾಸ್ಟೆಲ್ ಅಲ್ಲಿದ್ದೆ. ಸ್ಟಡಿ ನಾವು ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಆಗಿರ್ಬೋದು ಅಥವಾ ನಾವು ಏನಾದ್ರು ಡೌಟ್ಸ್ ಬಂದ್ರೆ ನಮ್ ಸರ್ ಸಹ ನಮ್ಗೆ ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಿದ್ರು. ಕಾಲೇಜಲ್ಲಿ ಸಹ ಅಷ್ಟೇ ಇಂಟ್ರೆಸ್ಟ್ ಇಂದ ಪಾಠ ಮಾಡ್ತಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.